20,000 ಆಗಿದೆ. ಇವಾಗ ಏನು ಮಾಡ್ತೀವಿ ಸರ್ ನಾವು, BPL ಕಾರ್ಡ್ ಹೋಲ್ಡರ್ ಇಸ್ ಪ್ರೈಮರಿ ಕ್ರೈಟೀರಿಯಾ. ಅಕಸ್ಮಾತ್ ಅವ್ರ ಹತ್ರ ಎಲ್ಲರೂ ಬಡವರಿಗೆ BPL ಕಾರ್ಡ್ ಇರೋದಿಲ್ಲ ಸರ್. ಸೊ ಆ ರೀತಿ ಏನು ಮಾಡ್ತೀವಿ ನಾವು, ಗ್ರಾಮ ಪಂಚಾಯತ್ ಅಥವಾ ನಾ ಹೇಳಿದ್ನಲ್ಲ ಎಲ್ಲ ಕಡೆ ಕ್ಯಾಂಪ್ ಫಿಕ್ಸ್ ಮಾಡ್ತೀವಿ ಅಂತ, ಗ್ರಾಮ ಪಂಚಾಯತ್ ಅಥವಾ ಗ್ರಾಮ ಅವರು ಇವರು ಯಾರೋ ಒಬ್ರು ರೆಕಮೆಂಡ್ ಮಾಡಿದ್ರು ಇವ್ರು ಬಡವರು ಇದ್ದಾರೆ ಅಂದರೆ ಅವ್ರ ಲೆಟರ್ ತೊಗೊಂಡು ನಾವು ಇದು ಮಾಡ್ತೀವಿ. ಯಾಕಂದರೆ ಭಾಳ ಜನರಿಗೆ BPL ಕಾರ್ಡ್ ಇರೋದಿಲ್ಲ ಸರ್. ಸೊ ಹಂಗಾಗಿ ಅವರು ಈ ಥರ ಬಡವರು ಇರ್ತಾರೆ, ಬಟ್ ಅವರು ಚಿಕಿತ್ಸೆ ನಾವು ಮಾಡಬಾರ್ದು ಅಂತ ಅಂದರೆ ತಪ್ಪಾಗುತ್ತೆ. ಸೊ ಆ ಥರ ಇದನ್ನು ನಾವು ರಿಲ್ಯಾಕ್ಸೇಷನ್ ಮಾಡಿದ್ದೀವಿ. ಈ ಪ್ರಾಬ್ಲಮ್ ಅರೈಸ್ ಮಾಡಿ ಅದ್ರ ತಕ್ಕಂಗೆ ನಾವು ಒಂದು ಸೊಲ್ಯೂಷನ್ ಮಾಡಿ ಇಟ್ಕೊಂಡಿದ್ವಿ. ಯಾರೋ ಒಬ್ರು ರೆಕಮೆಂಡೇಶನ್ ಲೆಟರ್ ಕೊಟ್ರಂದ್ರೆ ಇವರು ತುಂಬಾ ಅನಾನುಕೂಲತೆ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ನಾವು ಅವ್ರದ್ದು ಆಪರೇಷನ್ ಮಾಡ್ಕೊಡ್ತೀವಿ ಸರ್. ಈ ಅವಾರ್ಡ್ ಸಿಕ್ಕಿದ್ದು ಫಸ್ಟ್ ಖುಷಿ ಅನ್ಸುತ್ತೆ ಸರ್. ಅದಾದ್ಮೇಲೆ ಸೆಕೆಂಡ್ ಒಂದು ಇದು ಬರುತ್ತೆ, ಏನು ನಾನು ಇನ್ನೂ ಮಾಡಬೇಕು, ಈ ಜವಾಬ್ದಾರಿ ಇನ್ನೂ ಈ ತರ ರಿಕಗ್ನಿಷನ್ ಮಾಡಿದ ತಕ್ಷಣ ನನ್ನ ಕರ್ತವ್ಯ ಇನ್ನೂ ನಾನು ಡಬಲ್ ಮಾಡ್ಬೇಕಂತ. ಸೊ ವಯಸ್ಸಾಗ್ತಾ ಇದೆ, ಬಟ್ ಈ ತರ ಅವಾರ್ಡ್ ಇಂದ ನನಗಿನ್ನೂ ಹೆಂಗ್ ಅನಿಸ್ತಾ ಇದೆ, ಇನ್ನೂ ಹೆಚ್ಚಿನ ಸೇವೆ ಮಾಡಿ ಇನ್ನೂ ಹೆಚ್ಚಿನ. ಸೊ ಅದೇ ಹೇಳಿದ್ನಲ್ಲ ಸರ್, 1 ಲಕ್ಷ ಅಲ್ಲ 2 ಲಕ್ಷ ನಾವು ಫ್ರೀ ಸರ್ಜರಿ ಮಾಡ್ಬೇಕಂತ. ಆಮೇಲೆ ನಾರ್ತ್ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಬಹಳ ಜನರಿಗೆ ಕಣ್ಣಿನ ಅವಶ್ಯಕತೆ ಇದೆ, ಕಣ್ಣಿನ ಕೇರಿನ. ಸೊ ಹಂಗಾಗಿ ನಾವೇನ್ ಮಾಡಿದೀವಿ, ದೃಷ್ಟಿ ಕೇಂದ್ರಗಳು ಮಾಡಿದೀವಿ. ಇನ್ನೂ ಹೆಚ್ಚಿನ ದೃಷ್ಟಿ ಕೇಂದ್ರಗಳು ಮಾಡ್ಕೊಂಡು ನಮ್ಮ ಹತ್ರ ಮೊಬೈಲ್ ಐ ಕೇರ್ ಯೂನಿಟ್ ಇದೆ. ಸೊ ಯಾವ ಸಣ್ಣ ಹಳ್ಳಿ ಇದ್ರೂ ಕೂಡ ನಮ್ ಗಾಡಿ ಅಲ್ಲಿ ಹೋಗಿ ಅವರಿಗೆಲ್ಲ ಫ್ರೀ ಸ್ಕ್ರೀನಿಂಗ್ ಮಾಡಿ ಮಾಡಿ ಕೊಡ್ತೀವಿ. ಆಮೇಲೆ ಕೆಲವೊಂದು ಟೈಮಲ್ಲಿ ನಾವು ಕೆಲವೊಬ್ಬರಿಗೆ ಫ್ರೀ ಸ್ಪೆಕ್ಟಕಲ್ ಕೊಡ್ತಾ ಇದೀವಿ ಸರ್. ಸೊ ಆ ತರ ಎಲ್ಲರಿಗೂ ಅವರು ಇವಾಗ ಏನಾಗುತ್ತೆ, ಪೊರೆ ಒಂದೇ ಅಲ್ಲ, ಕಣ್ಣಿನ ನಾನಾ ರೀತಿ ಪ್ರಾಬ್ಲಮ್ ಬರುತ್ತೆ. ಸಪೋಸ್ ಇವಾಗ ನಾವು ವೀವರ್ಸ್ ಅಂತ ಇದ್ದಾರೆ, ಅಂದ್ರೆ ನೇಕಾರರು, ಅವ್ರಿಗೆ ಏನಾಗುತ್ತೆ, ಸಮೀಪದ ಕಾಣ್ಲಿಲ್ಲ ಅಂದ್ರೆ 40 ವಯಸ್ಸಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಇದು ಬರುತ್ತೆ. ಸೊ ಆ ತರ ಅವ್ರನ್ನೂ ಐಡೆಂಟಿಫೈ ಮಾಡಿ ಅವರಿಗೂ ನಾವು ಫ್ರೀ ಚಶ್ಮಾ ಅನ್ನು ಕೊಟ್ಟು ಅವ್ರಿಗೇನು ಕಣ್ಣಿಂದ ಏನು ಪ್ರಾಬ್ಲಮ್ ಇದೆ. ಸೊ ಹೆಂಗೆ ಅಂದ್ರೆ ಇದು ಲೈವ್ಲಿಹುಡ್, ಅಂದ್ರೆ ಅವರು ದುಡಿಮೆ ಮಾಡಕ್ಕೆ ಅನುಕೂಲಕರವಾಗಿ ನಾವು ಕ್ರಮಗಳನ್ನ ಮಾಡೋ ಪ್ರಯತ್ನದಲ್ಲಿ ಇದೀವಿ ಸರ್. ರಾಜನಾಥ್ ಸಿಂಗ್ ನೋಡಿದ ತಕ್ಷಣ ತುಂಬಾ ಗೌರವ ಬಂತು ಸರ್. ನಾನೊಬ್ನೇ ಆ ಇದರಲ್ಲಿ ಸಲ್ಯೂಟ್ ಹೊಡೆದಿದ್ದು ಸರ್ಗೆ. ಯಾಕಂದ್ರೆ ಅವರು ಡಿಫೆನ್ಸ್ ಮಿನಿಸ್ಟರ್ ಆದ ಫಸ್ಟ್ ಸೋಲ್ಜರ್ ಅಂದ್ರೆ ಅವರೇ ದೇಶದ ಸೇನಾಧಿಪತಿ ಇದ್ದಂಗೆ. ಸೊ ಹಂಗಾಗಿ ಅವರಿಗೆ ಸಲ್ಯೂಟ್ ಹೊಡೆದು ನನ್ನ ಕರ್ತವ್ಯ, ನಾನು ಹೇಗೆ ಆವರೇಜ್ ಇಂಡಿಯನ್ ಸಿಟಿಸನ್ ಆಗಿ ನನ್ನ ಕರ್ತವ್ಯವನ್ನು ಮಾಡಿದೆ. ಅದೇ ರೀತಿ ಹಿರಿಯರಾಗಿದ್ದರಿಂದ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದನೂ ತಗೊಂಡೆ. ಸೊ ಇದು ಒಂಥರ ಮನಸ್ಸಿನಲ್ಲಿ ತುಂಬಾನೇ ಆನಂದ ಆಯ್ತು ಸರ್.